ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡಿ ಒಂದು ತಿಂಗಳಾಯಿತು, ಬರೋಬ್ಬರಿ 30 ದಿನಗಳಾಯಿತು. ಆದರೆ ಯುದ್ಧೋತ್ಸಾಹ ಅಂತಕ್ಕಂಥದ್ದು ಮಾತ್ರ ಮೂರು ದೇಶಗಳಲ್ಲಿ ತಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಹೋರಾಟದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಹೊಸ ಹೊಸ ರೀತಿಯಲ್ಲಿ ದಾಳಿ ಮಾಡುವ ಪ್ಲಾನ್ಗಳನ್ನು ಮಾಡಲಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ಹಾಗೂ ಇರಾನ್ ಯುದ್ಧಕ್ಕೆ ಒಂದು ತಿಂಗಳಾಯಿತು. ತಿಂಗಳು ಕಳೆದರೂ ಕೂಡ ತಗ್ಗದ ಯುದ್ಧೋತ್ಸಾಹ ವಿಶ್ವದಲ್ಲೇ ತಲ್ಲಣವಾಗ್ತಾ ಇದೆ. ಯಾವಾಗ ಮುಗಿಯುತ್ತಪ್ಪ ಈ ಯುದ್ಧ ಅನ್ನುವಂತಹ ಪರಿಸ್ಥಿತಿ. ವೈಮಾನಿಕ ದಾಳಿಯ ಬಳಿಕ ಇಷ್ಟು ದಿನ ನಡೀತಾ ಇದ್ದಿದ್ದು ವೈಮಾನಿಕ ದಾಳಿ, ಈಗ ಭೂದಾಳಿಗೆ ಅಮೆರಿಕ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ. ಕಳೆದ 20 ವರ್ಷಗಳಲ್ಲಿ ಅಂದರೆ 2 ದಶಕಗಳಲ್ಲೇ ಇಷ್ಟು ಸೇನೆಯನ್ನು ಅಮೆರಿಕ ನಿಯೋಜನೆ ಮಾಡಿರಲಿಲ್ವಂತೆ ಎಲ್ಲೂ ಕೂಡ. ಗ್ರೌಂಡ್ ಅಟ್ಯಾಕ್ಗೆ ಯಾವುದೇ ಕ್ಷಣದಲ್ಲಿ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಡ್ತಕ್ಕಂಥ ಸಾಧ್ಯತೆ. ಶ್ವೇತಭವನದಿಂದ ಬಂದಿರೋ ಮಾಹಿತಿಯ ಪ್ರಕಾರ ಕಂಪ್ಲೀಟ್ ಅಧಿಕಾರವನ್ನು ಟ್ರಂಪ್ಗೆ ಕೊಟ್ಟಿದೆ ಅಲ್ಲಿನ ಸೇನೆ. ನೀವು ಯಾವಾಗ ಹೇಳ್ತೀರಾ ಆವಾಗ ನಾವು ಭೂಯುದ್ಧವನ್ನು ಆರಂಭ ಮಾಡ್ತೀವಿ. ಸ್ಪೆಷಲ್ ಆಪರೇಷನ್ ಹೆಸರಿನಲ್ಲಿ ಸಾಂಪ್ರದಾಯಿಕ ಸೇನಾ ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರಂತೆ. ಇರಾನ್ನಲ್ಲಿ ವಾರಗಳ ಕಾಲ ಗ್ರೌಂಡ್ ಅಟ್ಯಾಕ್ ಮಾಡೋದಕ್ಕೆ ಅಮೆರಿಕ ಪ್ಲ್ಯಾನ್ ಮಾಡಿದೆ. ಇರಾನ್ನ ಪ್ರಮುಖ ದ್ವೀಪ ಖಾರ್ಗ್ ವಶಕ್ಕೆ ಪಡೆಯೋದಕ್ಕೆ ಅಮೆರಿಕದ ಪ್ಲ್ಯಾನ್. ವಿಮಾನಗಳಲ್ಲಿ ಸಾವಿರಾರು ಸೈನಿಕರನ್ನು ಅಮೆರಿಕ ಕಳಿಸಲಿದೆ ಮತ್ತು ಕಳಿಸಿದೆ. ಈಗಾಗಲೇ ಹೊರ್ಮುಜ್ ಹತ್ರನೇ ಸುಮಾರು ಸೈನ್ಯ ಬೀಡು ಬಿಟ್ಟಿದೆ. ಆಲ್ರೆಡಿ 50,000 ಜನ ಅಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ.